ಓಹೋ ಓಕೆ ಇದೊಳ್ಳೆ ಚಟ್ನಿ ಕನ್ಸಿಸ್ಟೆನ್ಸಿ ತರನೇ ಬಂದಿದೆ ಸ್ವಲ್ಪ ಅಲ್ವಾ? ಸೊ ಈಗ ಇದು ಆಗಿದ ತಕ್ಷಣ ನಾವೆಲ್ಲ ಒಂದು ಬೌಲ್ ತಗೊಂಡು ಇದನ್ನ ಪ್ಲಸ್ ಪೀಸ್ನ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಐ ಥಿಂಕ್ ಅದಕ್ಕೆ ಇನ್ನೂ ಟೈಮ್ ಇದೆ ಅನ್ಸುತ್ತೆ ಆಗಕ್ಕೆ. ಹೌದು. ಈ ಗ್ಯಾಪ್ ಅಲ್ಲಿ ನಿಮ್ಮ ಬೇರೆ ಫ್ರೆಂಡ್ಸ್ ಬಗ್ಗೆ ಮಾತಾಡೋಣ. ಹುಡುಗಿರು ಅಲ್ಲ, ಹುಡುಗರು ಅಲ್ಲ, ಮನುಷ್ಯರೇ ಅಲ್ಲ. ಫಸ್ಟ್ ಆಫ್ ಆಲ್ ಮನುಷ್ಯರಿಗಿಂತ ಮೇಲು ಅಂತ ಹೇಳಬಹುದು ಅಲ್ವಾ? ಪ್ರಾಣಿಗಳು. ಸೊ ಹೌ ಕ್ಲೋಸ್ ಆರ್ ಯು ಟು ಆನಿಮಲ್ಸ್? ತುಂಬಾ ಕಥೆಗಳು ಕೇಳಿದೀನಿ ನಿಮ್ ಬಗ್ಗೆ, ನಿಮ್ಮ ಪ್ರಾಣಿಗಳ ಕತೆ ಬಗ್ಗೆ. ಅಂಡ್ ಪ್ರತಿ ಸತಿ ನೀವು ಪ್ರಾಣಿಗಳ ಜೊತೆ ಇದ್ದಾಗ ನಿಮ್ ತಾಯಿ ಮೂರ್ಛೆ ಹೋಗೋ ಕಥೆಗಳು ಅಲ್ವಾ? ಎಲ್ಲಿಂದ ಶುರು ಆಯ್ತು ಇದು ಪದ್ಮಜ ಈ ಲವ್? ಡೇಂಜರಸ್ ಶ್ರುತಿ. ಅಲ್ಲ ಏನೋ ಒಂದು ಬೆಕ್ಕು ನಾಯಿನ ಮುದ್ದು ಮಾಡದೆ ಒಂದು ಬ್ರೆಡ್ ಹಾಲು ಹಾಕದೆ ಅಲ್ಲ, ಹಾವು ಇಷ್ಟಿಷ್ಟ ದಪ್ಪ ಕಿಂಗ್ ಕೋಬ್ರಾನ್ ಹಿಂಗ್ ಹಿಡ್ಕೊಂಡ್ರೆ ಹೆದರಿಕೆ ಆಗಲ್ವಾ? ಈಗ ಶ್ರುತಿ ಈಗ ಒಂದು 3 years ಇಂದ ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ಈಗ ಅವ್ನಿಗೆ ಹ್ಯಾಂಡಲ್ ಮಾಡಕ್ ಬರುತ್ತೆ ಅಂತ ಗೊತ್ತಿದೆ. ಶುರುನಲ್ಲಿ ಏನ್ ಮಾಡಿ ಇಷ್ಟು ಚಿಕ್ಕ ಹುಡುಗ ಒಂದು 15-16 ವರ್ಷ ಇಷ್ಟು ದೊಡ್ಡ ಕಿಂಗ್ ಕೋಬ್ರಾನ್ ಹಿಡ್ಕೊಂಡ್ ಬಂದ್ರೆ ಮೂರ್ಛೆ ಹೋಗೋದಲ್ದೆ ಇನ್ನೇನು. Yes, Sanjeev. How did this love for animals start? ಹೆಂಗ್ ಶುರು ಆಯ್ತು? ಒಂದು NIE ಕ್ಲಾಸಸ್ ಅಂತ ಆಯ್ತು, ನ್ಯೂಸ್ ಪೇಪರ್ ಇನ್ ಎಜುಕೇಶನ್ ಅಂತ. ಅವಾಗ MK ಶ್ರೀನಾಥ್ ಅಂತ ಬೆಂಗಳೂರ್ದು ಫಸ್ಟ್ WWF ಡೈರೆಕ್ಟರ್, ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಡೈರೆಕ್ಟರ್. ಅವ್ರು ನಮ್ಮ ಕ್ಲಾಸ್ಗೆ ಒಂದು ಮೊಸಳೆ ಮರಿ ಜೊತೆ ಬಂದ್ರು. ಮೊಸಳೆ ಮರಿ? ವಾಸ್ ಮೈ ಇನ್ಸ್ಪಿರೇಷನ್. ಅವ ವಾಲಂಟಿಯರ್ ಬೇಕು ಅಂದ್ರು. ಚಿಕ್ಕ ಮಾರುತಿ ಕಾರಲ್ಲಿ ಹಿಂದೆ ಡಿಕ್ಕಿ ತೆಗೆದ್ರೆ ಮೊಸಳೆ ಮರಿ ಇತ್ತು. ತಗೊಂಬಾಪ ಅಂತ ಹೋಗ್ಬಿಟ್ರು. ನಾನ್ ನೋಡಿ ಯಾರಿಗೆ ವಯಸ್ಸಾಗಿದ್ ಮನುಷ್ಯ ಹಿಂಗೆ ನಾವ್ ಇಷ್ಟೆಲ್ಲ ಮಾಡಿದ್ವಿ. ಸೊ ಅವ್ರನ್ನ ಕರೆದಿ ನನ್ಗೆ ಹಿಂಗೆಲ್ಲ ಆಗಲ್ಲ ಅಂದ್ರೆ ಅವ್ರು ಹೇಳ್ಕೊಟ್ರು. ಅಂಡ್ ನಾನು ಯಾವಾಗ ಕ್ಲಾಸಲ್ಲಿ ವಾಕ್ ಮಾಡಿದ್ನೋ ಮೊಸಳೆ ಮರಿನ ಕೈಯಲ್ಲಿ ಹಿಡ್ಕೊಂಡು ಪಿನ್ ಡ್ರಾಪ್ ಸೈಲೆನ್ಸ್ ನನ್ಗೆ ಅವತ್ತು ಏನು ಅಂತ ನನ್ಗೆ ಗೊತ್ತಾಗಿತ್ತು, ದ ಪವರ್ ಆಫ್ ಅನ್ ಆನಿಮಲ್. ನೋಡ್ರಪ್ಪ, ಸೊ ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಮನುಷ್ಯರು ಮಾಡಕ್ ಆಗದೆ ಇರೋ ಕೆಲಸ ಪ್ರಾಣಿಗಳು ಮಾಡತ್ವೆ. ಸಂಜೀವ್ ಫ್ಯಾನ್. ಐ ಥಿಂಕ್ ಒಂದ್ ವಿಸಿಲ್ ಸಾಕು ಅನ್ಕೊಂತೀನಿ, ಆಫ್ ಮಾಡೋಣ. ಬಟಾಣಿ ಇಂದ ಆಲೂಗಡ್ಡೆ ಅಲ್ವಾ? ಕರೆಕ್ಟ್. ತುಂಬಾ ಪಿಚ ಪಿಚ ಅಂತ ಆಗೋದ್ರೆ ಕಷ್ಟ. ಓಪನ್ ಮಾಡ್ಬೋದಾ? ಸೊ ಆಲೂಗಡ್ಡೆ ಬಟಾಣಿ ಎರಡೂ ಇದೆ. ಸೊ ಫಸ್ಟ್ ನಾನು ಬರೀ ಬಟಾಣಿನ ಎತ್ತೀನಿ. ಇದನ್ನ ಇವಾಗ ಸಪರೇಟ್ ಆಗಿ ಮ್ಯಾಶ್ ಮಾಡ್ಕೋಬೇಕಾ? ಹೌದು. ಫಸ್ಟ್ ನಾವು ಬಟಾಣಿ ಮಾತ್ರ ಹಾಕೋಣ. ಬಟಾಣಿ ಗ್ರೈಂಡರ್ ಅಲ್ಲಿ ಹಾಕಿ ಮಿಕ್ಕಿದ ಮಸಾಲಾ ಜೊತೆ ನಾವೇನ್ ಮಾಡಿದೀವೋ ಅದನ್ನ ಬಟಾಣಿನ ಹಾಕಿ ನಾವು ಫಸ್ಟ್ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಓಕೆ. ಆಮೇಲೆ ಸಪ್ರೇಟ್ ಆಗಿ ಆಲೂಗಡ್ಡೆನ ಸ್ಮ್ಯಾಶ್ ಮಾಡೋಣ. ಸೊ ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಜೀರಿಗೆ ಇದನ್ನೆಲ್ಲ ಮಿಕ್ಸಿಯಲ್ಲಿ ನಾವು ಗ್ರರ್ ಅನ್ಸಿರ್ತೀವಲ್ಲ, ಅದಕ್ಕೆ ಬೇಯಿಸಿರೋ ಬಟಾಣಿ ಹಾಕಿ ಮತ್ತೆ ಗ್ರರ್ ಅನ್ಸ್ಬೇಕು. ಘಮ್ ಅಂತ ಇದೆ. ಇಲ್ಲಿ ಪರಿಮಳ ತೋರಿಸು. ಸಖತ್ತಾಗಿದೆ, ಘಮ್ ಅಂತ ಇದೆ ಅಲ್ಲ. ಸೊ ಈ ಕನ್ಸಿಸ್ಟೆನ್ಸಿ ಬರಬೇಕು. ಹೌದು, ಪೇಸ್ಟ್ ತರ ಆಗಿರುತ್ತೆ. ಅವಾಗ ಈಸಿಲಿ ಪೊಟ್ಯಾಟೊ ಮಿಕ್ಸ್ ಆಗುತ್ತೆ. ವೆರಿ ನೈಸ್. ಸೊ ಈಗ ನಾವು ಆಲ್ರೆಡಿ ಬೇಯಿಸಿದ ಆಲೂಗಡ್ಡೆ ಇದೆಯಲ್ಲ, 2 ಆಲೂಗಡ್ಡೆ ತಗೊಳ್ಳೋಣ ಬೌಲಲ್ಲಿ. ಇದೇ ತರ ಪೇಸ್ಟ್ ಆಲೂಗಡ್ಡೆನೂ ಬರ್ಬೇಕು, ಅಂದ್ರೇನೆ ಮಿಕ್ಸ್ ಆಗೋದು. ಎರಡು ಕನ್ಸಿಸ್ಟೆನ್ಸಿ ಸೇಮ್ ಇರ್ಬೇಕು. ಹೌದು ಹೌದು. ಸೊ ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಇದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದ್ರ ಜೊತೆಗೆ ಒಂಚೂರು ಸಾಬುದಾನನೂ ಹಾಕೋಬೇಕು. ಫಸ್ಟ್ ಇದನ್ನ ಹಾಕ್ಬಿಟ್ಟು ಪೇಸ್ಟ್ ಒಂದು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸೊ ಇವಾಗ ಆಲ್ರೆಡಿ ನೆಂದಿರೋದು ಸಾಬುದಾನ ಇದೆಯಲ್ಲ, ಇಷ್ಟು ಹಾಕ್ಬೇಕಾ? ಇಲ್ಲ ಇಲ್ಲ ಇಲ್ಲ, ಇದರಲ್ಲಿ ಒಂದು ಅರ್ಧ ಹಾಕಿದ್ರೆ ಸಾಕು. ಓಕೆ. ಸೊ ಈ ಸ್ಪೂನ್ ಕೊಡ್ಲಾ? ಸೊ ಸಾಬುದಾನನ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದನ್ನ ಸುಮ್ಮನೆ ನೀರಲ್ಲಿ ನೆನ್ಸಿಡ್ಬೇಕು. ವಾರೇ ವಾ, ನೋಡಕ್ಕಂತೂ ಚೆನ್ನಾಗಿ ಇದೆ. ಐಡಿಯಾನು ಏನೋ ಡಿಫ್ರೆಂಟ್ ಆಗಿದೆಯಪ್ಪ. ಅಂಡ್ ಇದಕ್ಕೆ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಅಫ್ಕೋರ್ಸ್ ಉಪ್ಪು. ಓಕೆ, ಸರಿ. ಅಂಡ್ ಚೂರೇ ಚೂರು ನಿಂಬೆಹಣ್ಣು. ಸೊ ಅರ್ಧಕ್ಕಿಂತ ಕಮ್ಮಿ ನಿಂಬೆಹಣ್ಣು ಹಾಕ್ಬೇಕು. ಹೌದು. ಆಗಿದ ತಕ್ಷಣ ಎಸ್ ಮಿಕ್ಸ್ ಮಾಡ್ಬೇಕು. ನೀವು ಮಾಡಿ. ಡನ್. ಸೊ ಈಗ ನೆಕ್ಸ್ಟ್ ಇದಕ್ಕೆ ಆಕ್ಚುಲಿ ನಾವು ಕಾರ್ನ್ಫ್ಲೇಕ್ಸ್ ಮಾಡ್ಕೋಬೇಕು. ಅಂಡ್ ಇದನ್ನ ಶಾಲೋ ಫ್ರೈ ಮಾಡ್ತಾ ಇದೀವಿ. ಸೊ ಪ್ಯಾನ್ ಹೀಟಿಗೆ ಇಟ್ಕೊಂಡ್ಬಿಡೋಣ. ಇದು ನಮ್ಮ ಅಚ್ಚುಮೆಚ್ಚಿನ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನೀವು ಮನೇಲಿ ಯೂಸ್ ಮಾಡಿ, ವೆರಿ ವೆರಿ ಹೆಲ್ದಿ. ಸಿನ್ಸ್ ಇಟ್ಸ್ ನಾನ್ ಸ್ಟೇಕ್, ಐ ಥಿಂಕ್ ಇಷ್ಟು ಸಾಕು ಅನ್ಸುತ್ತಲ್ಲ. ಇವಾಗ ಏನ್ ಮಾಡ್ಕೊಳ್ಳೋಣ?
ಇದಕ್ಕೆ ಕ್ರಿಸ್ಪ್ ಬರಕ್ಕೆ ಫಸ್ಟ್ ಮನೇಲಿ ಕಾರ್ನ್ಫ್ಲೆಕ್ಸ್ ಇರುತ್ತಲ್ಲ, ಹೌದು. ಕಾರ್ನ್ಫ್ಲೆಕ್ಸ್ ಒಂಚೂರು ತಗೊಳ್ಳೋಣ. ಇಷ್ಟು ತಗೊಂಡು ಓಕೆ, ಇದನ್ನ ಕ್ರಶ್ ಮಾಡ್ಕೊಳ್ಳೋಣ. ಓ ನೈಸ್. ಸೊ ಬೇಸಿಕಲಿ ಇವಾಗ ಈ ಕಬಾಬನ್ನ ಇದರಲ್ಲಿ ನೀವು ಉರುಳಿಸ್ತೀರಾ? ಎಸ್ ಎಸ್ ಎಸ್, ಅವಾಗಲೇ ಅದು ಔಟರ್ಸ್ ಇದ್ರದ್ದು ಕಂಪ್ಲೀಟ್ ಲೇಯರ್ ಕ್ರಿಸ್ಪ್ ಆಗಿ ಬರುತ್ತೆ. ಇದನ್ನ ಟಾಪ್ ಅಂಟದೇ ಇರಲಿ ಅಂತ ಆ್ಯಂಡ್ ಕ್ರಿಸ್ಪಿನೆಸ್ಗೆ ಓಕೆ, ಇದರಲ್ಲಿ ಅಂಡ್ ಸೈಡ್ಸ್ ಎಲ್ಲ ಮಾಡ್ಕೋಬೇಕಲ್ಲ? ಎಸ್ ಎಸ್ ಎಸ್. ಓಹ್, ಲುಕ್ಸ್ ರಿಯಲಿ ಯಮ್ಮಿ. ವೆರಿ ನೈಸ್. ಇದನ್ನ ತಿರುಗ್ಸೋ ಟೆಕ್ನಿಕು ಇದೆ. ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ? ಅಲ್ಲ, ತುಂಬಾ ಚೆನ್ನಾಗಿ ಕಾಣಿದೆ. ಅದು ಈ ಮೂರು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಸಿಮ್ಮಲ್ಲಿ ಕಾರ್ನ್ಫ್ಲೇಕ್ಸ್ ಚೆನ್ನಾಗಿ ಲೈಟ್ ಆಗಿ ಬ್ರೌನ್ ಆಗಿದೆ. ಐ ಥಿಂಕ್ ಇಟ್ಸ್ ರೆಡಿ ಅಲ್ಲ? ಹೌದು ಹೌದು. ಸೊ ಎಸ್, ಓವರ್ ಟು ದ ಪ್ಲೇಟ್. It's looking delicious. It is smelling delicious. ಸೂಪರ್. ರೈಟ್, ಇವಾಗ ಈ ಪ್ಲೇಟ್ ನಮ್ಮ ಕೈಯಲ್ಲಿ ಬಂದಿದೆ ಅಂದ್ರೆ ಅರ್ಥ ಆಯ್ತಾ? ಇದ್ರ ಜೊತೆಗೆ ಟೊಮೆಟೊ ಕೆಚಪ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ದೇರ್ ಇಟ್ ಇಸ್. ಸೊ ಇವಾಗ ಫಾಲೋ ದ ಲೀಡರ್ ಟು ದ ಡೈನಿಂಗ್ ಟೇಬಲ್. ಬನ್ನಿ. ಪೀಸ್ ಆಗಿ ಪುದೀನ ಕಬಾಬ್ ಅನ್ನ ಕಬಳಾಯಿಸಕ್ಕಿಂತ ಮುಂಚೆ ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ. ಪೀಸ್ ಪುದೀನ ಕಬಾಬ್ ಬೇಕಾಗುವ ಸಾಮಗ್ರಿಗಳು: ಹಸಿ ಬಟಾಣಿ 1 ಬಟ್ಲು, ಪುದೀನ ಅರ್ಧ ಬಟ್ಲು, ಆಲೂಗಡ್ಡೆ 2, ಸಬ್ಬಕ್ಕಿ ಅರ್ಧ ಬಟ್ಲು, ಜೀರಿಗೆ 1 ಟೀ ಚಮಚ, ಹಸಿಮೆಣಸಿನಕಾಯಿ 3, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಕಾರ್ನ್ಫ್ಲೇಕ್ಸ್, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ ಕರಿಯಲು. ಮಾಡುವ ವಿಧಾನ: ಮೊದಲಿಗೆ ಬಟಾಣಿ ಆಲೂಗಡ್ಡೆಯನ್ನ ಬೇಯಿಸಬೇಕು. ಮೋತಿ ಸಬ್ಬಕ್ಕಿಯನ್ನ 1 ನಿಮಿಷ ನೀರಿನಲ್ಲಿ ನೆನೆಸಿಡಬೇಕು. ಮಿಕ್ಸಿ ಜಾರ್ಗೆ ಹಸಿಮೆಣಸಿನಕಾಯಿ, ಜೀರಿಗೆ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಹಾಕಿ ತರಿತರಿಯಾಗಿ ರುಬ್ಬಿಕೊಂಡು ನಂತರ ಬೇಯಿಸಿದ ಬಟಾಣಿ ಹಾಕಿ ರುಬ್ಕೊಳ್ಳಿ. ಪಾತ್ರೆಗೆ ಪೇಸ್ಟ್ ಮಾಡಿಕೊಂಡ ಆಲೂಗಡ್ಡೆ, ರುಬ್ಬಿಕೊಂಡ ಮಿಶ್ರಣ, ನೆನೆಸಿದ ಸಬ್ಬಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ ಸೇರಿಸಿ ಕಲಸಿ ಸುರುಳಿ ಆಕಾರದಲ್ಲಿ ಮಾಡಿಕೊಂಡು ಅದನ್ನ ಕಾರ್ನ್ಫ್ಲೇಕ್ಸ್ ಮಿಶ್ರಣದಲ್ಲಿ ಹೊರಳಿಸಿ ತವಾ ಮೇಲೆ ಎಣ್ಣೆ ಹಾಕಿ ಹದವಾಗಿ ರೋಸ್ಟ್ ಮಾಡಿಕೊಂಡ್ರೆ ಪೀಸ್ ಪುದೀನ ಕಬಾಬ್ ರೆಡಿ ಟು ಈಟ್. ಈ ಜಾಗಕ್ಕೆ ಬಂದಾದ್ಮೇಲೆ ಒಂದೇ ಕೆಲಸ ಮಾಡಬೇಕು, ಅಂಡ್ ಅದ್ರ ಹೆಸರು ಬ್ಯಾಟಿಂಗ್ ಅಂತ ಅರ್ಥ. ಸೊ ಲೆಟ್ ಅಸ್ ನಾಟ್ ವೇಟ್ ಫಾರ್ ಎನಿಥಿಂಗ್, ಕಮ್ ಆನ್. ಸಡನ್ ಆಗಿ ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಮಳೆ ಬಂದಾಗ ಪಕೋಡ ಎಲ್ಲ ಡೀಪ್ ಫ್ರೈ ಮಾಡ್ಕೊಳ್ಳೋ ಬದಲು ಶಾಲೋ ಫ್ರೈ ಮಾಡ್ಕೊಳ್ಳಿ ಪೀಸ್ ಪುದೀನ ಕಬಾಬನ್ನ. ಎಸ್, ಐ ಆಮ್ ರಿಯಲಿ ಶಾಕ್. ಸಂಜೀವ್ ಇಸ್ ಅ ಬ್ರಿಲಿಯಂಟ್ ಕುಕ್ ಅಂತ ಗೊತ್ತಾಯ್ತು. ನಿಮಗ್ ಬಿಡಿ, ನಿಮಗ್ ಶಾಕ್ ಆಗಿ ಅಭ್ಯಾಸ ಆಗ್ಬಿಡಿದೆ. ಸೊ ಫಸ್ಟ್ ಶಾಕ್ ನಿಮ್ ಮಗ ಕೊಟ್ಟಿದ್ದು ಯಾವಾಗ ಅಂತ ಗೊತ್ತಾಯ್ತು. ಸೆಕೆಂಡ್ ಶಾಕ್ ಯಾವಾಗ ಕೊಟ್ರು? ಸಾಯಂಕಾಲ ಹಿಂಗೆ ಶೂಟಿಂಗ್ ಮುಗಿಸ್ಕೊಂಡು ಬಂದೆ, ಸುಮ್ಮನೆ ಟಿವಿ ಹಾಕಿದೆ. ಲೆಪ್ರಸಿ ಹಾಸ್ಪಿಟಲ್ ಅಲ್ಲಿ ಒಂದು ಹಳೇ ಬಾವಿ, ಅದರಲ್ಲಿ 4 ದೊಡ್ಡ ಹಾವು ಬಿದ್ದು ಸಿಕ್ಕಾಕೊಂಡ್ಬಿಟ್ಟಿದೆ. ವೆನ್ ಐ ಸಾ ದಟ್ ನ್ಯೂಸ್, ಶ್ರುತಿ, ನಾನಂದೆ ಸದ್ಯ ಸಂಜು ಗೊತ್ತಾಗ್ಲಿಲ್ವಲ್ಲ, ಸದ್ಯ ನೋಡ್ತಾ ಇಲ್ಲ ಟಿವಿ, ನೋಡ್ತಿಲ್ವಲ್ಲ, ಸಂಜು ಇಲ್ವಲ್ಲ, ಸಂಜು ಗೊತ್ತಾಗ್ತಿಲ್ಲಲ್ಲ. ಅಲ್ಲೆಲ್ಲ ಹಿಂಗ್ ಜನಗಳಿದ್ರು. ಹಾರ್ನೆಸ್ ಹಾಕ್ತಾ ಇದೀವಿ, ಈಗ ಹುಡುಗ ಇಳಿತಾನೆ, ಆ ಹಾವುಗಳನ್ನ ರೆಸ್ಕ್ಯೂ ಮಾಡ್ತಾನೆ ಅನ್ಬಿಟ್ಟು ಹಿಂಗ್ ಮಾಡಿದ್ರೆ ಸರ್ ಹಿಂಗ್ ತಿರುಗಿದ್ರು. ಅಯ್ಯೋ, ಇಲ್ಲಿ ಟಿವಿ ನೋಡ್ತಾ ಕೂತಿದ್ರೆ ಇನ್ನ ಚೆನ್ನಾಗಿರೋದು ಅನ್ಕೊಂಡೆ. ನೋಡಿದ್ರೆ ನಾನೇ ಅವನನ್ನ ನೋಡ್ತಾ ಇದ್ದೀನಿ, ಇದು ಬೇಕಿತ್ತ. ಆಮೇಲೆ ನೋಡಿದ್ರೆ ಅವ್ನು ಇಳ್ದ, ನಿಧಾನಕ್ಕೆ ಇಳಿಸ್ತಾ ಇದ್ದಾರೆ. ಮೇಲ್ಗಡೆ ಎಲ್ಲ ಲೈಟ್ಸ್ ಇದೆ. ಆ ಬಾವಿ ಎಷ್ಟು ಡೀಪ್ ಇದೆ ಅಂದ್ರೆ ಶ್ರುತಿ, ಮೇಲ್ ಲೈಟ್ ಹಾಕಿ ಇವನನ್ನ ಇಳಿಸ್ತಾ ಇದಾರಲ್ಲ, ಇವನ್ ಕಾಣ್ತಾ ಇದ್ದಾನೆ. ಇವನ್ ಒಳಗೆ ಹೋಗ್ತಾ 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 ಕತ್ಲು. ಆ ಕತ್ಲಲ್ಲಿ ಹಾಳ್ಬಾವಿಲಿ ಇವನ್ ಹೋಗಿ ಆ 4 ಹಾವು ಹಿಡಿಯೋದು ಅಂದ್ರೆ ಈಗ ನನ್ ಗತಿ ಏನಾಗಿರ್ಬೇಡ. ಆಮೇಲೆ ಇವನ ಮೇಲ್ ತಗೊಂಡ್ಬಂದ್ವಿ. ಹಿ ಬ್ರಾಟ್ ಅಪ್ 4 ಸ್ನೇಕ್ಸ್, ಅದೇನೋ ಬ್ಯಾಗಲ್ಲೆಲ್ಲ ಕಟ್ಕೊಂಡು ಮೇಲ್ ಬಂದ. ಬಚಾವ್ ಮಾಡ್ದ, ನನ್ನನ್ನು ಬಚಾವ್ ಮಾಡ್ದ. ಅಂಡ್ ಈಸ್ ಡೂಯಿಂಗ್ ಅ ಗುಡ್ ಡೀಡ್ ಟು ದ ಸೊಸೈಟಿ. BBMP ಅವ್ರ ಜೊತೆ ಸೇರ್ಕೊಂಡು ಒಂದು ರೆಸ್ಕ್ಯೂ ಆಪರೇಷನ್ ಅಲ್ಲಿ ಏನೋ ಕೈ ಜೋಡಿಸಿ ಏನೋ ಒಳ್ಳೇದ್ ಮಾಡ್ತಾ ಇದಾರೆ. ಇಟ್ ಇಸ್ ಸಚ್ ಅ ಗ್ರೇಟ್ ಥಿಂಗ್. ಬರೀ ಡಾಕ್ಟ್ರು, ಇಂಜಿನಿಯರು, ಲಾಯರು ಅಂತೆಲ್ಲ ಆಗೋ ಬದಲು ಡಿಫ್ರೆಂಟ್ ಸ್ಟ್ರೀಮ್ ಅಲ್ವಾ? ವೆರಿ ಪ್ರೌಡ್ ಆಫ್ ಯು ಸಂಜೀವ್, ಗ್ರೇಟ್ ಜಾಬ್. ಓಕೆ, ನಾನು ಇವಾಗ ಫೋರ್ಕಲ್ ತಿನ್ನೋ ಬದಲು ಕೈಯೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೂಪರ್ ಆಗಿತ್ತು. ಬನ್ನಿ ಕೈ ತೊಳ್ಕೊಳ್ಳೋಣ.
ಕರ್ಮ ಕುರ್ಮ ಅಂತ ಮೇಲ್ಗಡೆ ಒಂದು ಗೋಲ್ಡನ್ ಬ್ರೌನ್ ಲೇಯರ್ ಆಫ್ ಕಾರ್ನ್, ಮಧ್ಯ ಸಾಫ್ಟ್ ಆಗಿರುವ ಪೀಸ್, ಆಹಾ ಮತ್ತೆ ಆಲೂಗೆಡ್ಡೆ, ಬಟಾಣಿ ಆಲೂಗೆಡ್ಡೆ ಕಬಾಬ್ ಕಬಳಾಯಿಸಾಗಿದೆ ನಾವು ಚೆನ್ನಾಗಿ. ನೀವು ಇದೇ ಕೆಲಸ ಮಾಡಬೇಕು ಅಂತ ಮನೇಲಿ ಸ್ಕೆಚ್ ಆಗ್ತಾ ಇರ್ತೀರಾ. ಬಟ್ ಬಿಫೋರ್ ದ್ಯಾಟ್ ಥ್ಯಾಂಕ್ ಯು ಅಂತ ಹೇಳ ನಮ್ಮ ಹುಡುಗನಿಗೆ. ಹೌ ಡಿಡ್ ಇಟ್ ಫೀಲ್ ಸಂಜೀವ್ ಇಲ್ಲಿ ಬಂದು ಸ್ಪೆಷಲ್ ಆಗಿ ಅಮ್ಮನಿಗೋಸ್ಕರ ನನಗೋಸ್ಕರ ಅಡುಗೆ ಮಾಡಿಕೊಟ್ರಿ? ನನಗೆ ಅಡುಗೆಕ್ಕಿಂತ ಇಟ್ಸ್ ಅ ವೆರಿ ಗುಡ್ ಮೆಮರಿ ದಟ್ ಯು ನೋ ಒಟ್ಟಿಗೆ ಒಂದು ಅಮ್ಮನ ಜೊತೆ ಒಂದು ಐ ಕುಡ್ ಕಮ್ ಆ್ಯಂಡ್ ಡೂ ಇಟ್ ಅಂತ. ಸೊ ಐ ಥಿಂಕ್ ಆಸ್ ಅ ಮೆಮರಿ ಇಟ್ ವಿಲ್ ಡೆಫಿನೆಟ್ಲಿ ಸ್ಟೇ. ನೀವು ಪ್ರೌಡ್ ಮದರ್ ಇವತ್ತು. ಫೀಲಿಂಗ್ ವೆರಿ ಪ್ರೌಡ್. ಶ್ರುತಿ, ನಾನು ಸಂಜು ಒಟ್ಟಿಗೆ ನಾವು ಜಾಸ್ತಿ ಹೋಗೇ ಇಲ್ಲ ಆನ್ ಸ್ಕ್ರೀನು. ಸೊ ಇದೊಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ಶುಡ್ ರಿಯಲಿ ಥ್ಯಾಂಕ್ ಯು ಆ್ಯಂಡ್ ದಿ ಟೀಮ್ ಆ್ಯಂಡ್ ದಿ ಚಾನಲ್. ಯಾಕೆಂದರೆ ಅಲ್ವಾ ಚಿನ್ನಿ, ಯಾವಾಗಲೂ ಒಂದ್ಸಲ ಏನೋ ಒಂದು ಇಬ್ಬರದು ಇಂಟರ್ವ್ಯೂ ಪ್ರೆಸ್ ಇಂದು ಒಂದು 4-5 ಸಲ ಆಗಿತ್ತು. ಕಲರ್ಸ್ ಕನ್ನಡ ಲೈಫನ್ನ ಕಲರ್ಫುಲ್ ಮಾಡಿದೆ ಅಂತ ಹೇಳಿ ಅಲ್ವಾ? ಸೂಪರ್. ಸರಿ, ಥ್ಯಾಂಕ್ ಯು ಸೋ ಮಚ್ ಸಂಜೀವ್ ಅಲ್ಲಿಯ ಸಂಜು. ಬರ್ತೀವಿ ನೀವು ಕಿಂಗ್ ಕೋಬ್ರಾ ನೋಡಕ್ಕೆ. ಬನ್ನಿ, ನಿಮ್ಮ ಮಗನ್ನ ಕಳ್ಸ್ಕೊಳೋಣ. ಲವ್ ಯು ಬೇಬಿ. ಬಾಯ್ ಬಾಯ್. ನಾವು ಬಾಯ್ ಹೇಳ್ತೀವಿ, ಬಟ್ ನಾವು ಬಾಯ್ ಹೇಳ್ಬಿಟ್ಟು ಮತ್ತೆ ನಾಳೆ ಹಾಯ್ ಅಂತ ಹೇಳ್ತೀವಿ. ಎಸ್. ಸೊ ನಾಳೆ ಮತ್ತೆ ಭೇಟಿ ಮಾಡ್ತೀವಿ. ನಾಳೆ ಮತ್ತೆ ಒಬ್ರ ಕೈ ರುಚಿನ ನಾವು ಟೇಸ್ಟ್ ಮಾಡ್ತೀವಿ. ಎಸ್. ವಿಷಯ ಏನ್ ಗೊತ್ತಾ, ಇವ್ರನ್ನ ಟಾಪ್ ಟು ಬಾಟಮ್ ಒಂದ್ಸತಿ ನೋಡಿ, ಲಕ್ಷ್ಮಿ ತರ ಇದಾರೆ ತಾನೆ. ಬಟ್ ಇವರು 120 ರೂಪಾಯಿ ವಸೂಲಿ ಮಾಡಕ್ಕೆ ಒಬ್ರ ಜೊತೆ ಸೇರ್ಕೊಂಡು ಏನ್ ಮಾಡಿದ್ರು ಗೊತ್ತಾ? ಲಾಂಗು, ಮಚ್ಚು, ಚಾಕು, ಚೂರಿ ತೆಗೆದ್ರ ಆ ಕಥೆ ನಾಳೆ ಗೊತ್ತಾಗತ್ತೆ. ಮೋರ್ ಓವರ್ ಬರ್ತಿರೋರು ಸ್ಟ್ರಗ್ಲಿಂಗ್ ಡೇಸ್ ಇಂದ ಇವ್ರ ಜೊತೆ ಇದ್ದಾರೆ ಅಂಡ್ ಇವ್ರಿಗೊಂದು ಸರ್ಪ್ರೈಸ್ ಅನ್ನ ತರ್ತಾ ಇದ್ದಾರೆ. ಹೌದಾ? ಏನು ಅಂತ ಕೇಳ್ಬೇಡಿ, ಅದಕ್ಕೆ ಇಟ್ ಇಸ್ ಅ ಸರ್ಪ್ರೈಸ್. ಓಕೆ ಫೈನ್. ಸೊ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ನಾನು ನಿಮ್ಮ ಪದ್ಮಜ ರಾವ್. Both of us signing off. Ta-da. ಬಾಯ್ ಬಾಯ್. See you. ಎಸ್.